ಎಂಡು 2 ಬೋರ್ಗಲ್ ಅವಲ್ಲ ಬಣ್ಣ, 4 ಬೋರ್ಗಲ್ಲು, ಇಲ್ಲೊಂದು ಬೋರ್ಗಲ್ ನೀರು ಬೀಳ್ತೈತೆ ನೋಡಿ. ಇದು ವಾಚ್ಮ್ಯಾನ್ ಸೆಡ್. ಇದು ಲಾಸ್ಟಲ್ಲಿ ಡೆಡ್ ಆ್ಯಂಡ್ ಕೊಬೇರ್ ಮೂಲಲ್ಲಿ ಮನೆ ಕಟ್ಟಿದ್ದಾರೆ. 4 ಎಕರೆ 16 ಕುಂಟ ಜಾಗ ಮಾತ್ರ ಬ್ಯೂಟಿಫುಲ್. ಫಿಲಮ್ ಶೂಟಿಂಗ್ ತೆಗಿಬೋದು ಆ ರೀತಿ ಐತೆ. ಒಂದು ಕೃಷಿ ಹೊಂಡ ತೊಟ್ಟಿ ಮಾಡಿದ್ದಾರೆ ಲ್ಯಾಂಡ್ ಒಳಗಡೆ. ಜಾಗ ಮಾತ್ರ ಸಾಕತ್ತಾಗಿದೆ ನೋಡಿ. ಇದು ಗಿಡಗಳು ಎಲ್ಲ ಹಣ್ಣಿನ ಗಿಡಗಳು ಯಾವ ರೀತಿ ಬೆಳೆಸ್ಬೇಕು ಅನ್ನೋದಕ್ಕೆ ಈ ಕಡೆ ಸೌ ಗಿಡಗಳು. ಇದು ಕೃಷಿ ಹೊಂಡ ತೊಟ್ಟಿ ತೋರಿಸ್ತಾ ಇದ್ದೀನಿ ನಾನು. ಟೀಕ್ ಅಂತೂ 180 ಮರ ಇದೆ ನೋಡಿ. ಈ ರೀತಿ ಟೀಕು ಇದನ್ನೇ ಕ್ಲೀನ್ ಮಾಡಿಸ್ಕೊಂಡು ಸ್ವಿಮ್ಮಿಂಗ್ ಪೂಲ್ ತೊಟ್ಟಿ ಮಾಡಿಸ್ಕೋಬೋದು. ಇದನ್ನು ನೋಡಿ, ನೀರಲ್ಲಿ ಹೆಂಗೆ ತುಂಬಿದೆ. 4 ಬೋರ್ಗಲ್ ನೀರು ಇಲ್ಲೇ ಬಂದು ಬಿಡಿಸಿ ಸ್ಟಾಕ್ ಆಯ್ತವ. ನೀರಂತೂ ಒಳ್ಳೆ ನೀರು, ವಾಟ್ರ್ ಬೇಟು. ಇಲ್ಲಿ ಪಕ್ಕದಲ್ಲಿ ಹೊಳೆ ಇದೆ. ನಾಲ್ಕು ಎಕರೆ 16 ಕುಂಟೆ, 6 ಎಕರೆ 16 ಕುಂಟೆ. ಈ ರೀತಿ ಎಲ್ಲ ಕಟ್ಟಿಂಗ್ ಬಂದ್ಬಿಟ್ಟಿದೆ. ಟೀಕ್ ಮರ 180 ಮರ ಈ ರೀತಿ ಟೀಕ್ ಮರ ಐತೆ ನೋಡಿ. ಈ ರೀತಿ ಟೀಕ್ ಮರ 180 ಮರ ಐತೆ. ಟೀಕ್ ಮರಲ್ಲಿ ಒಳ್ಳೆ ದುಡ್ಡು ಆಗುತ್ತಾ. 6 ಎಕರೆ 16 ಕುಂಟೆ ಪೇಪರು, 1 ಎಕರೆ ಕರಾವು. ಇದು ನರ್ಸರಿ ಮಾಡಿದ್ದಾರೆ ಗಿಡಗಳು ಬೆಳೆಸಕ್ಕ. ಟೀಕ್ ಅಂತೂ ಭಯಂಕರಾಗಿದೆ. ಒಳಗೆ ನಿಯರ್ ಹತ್ರ ಇರುವಂಥ ಜಾಗ. ಜಾಗ ನೋಡಿ ಯಾವ ರೀತಿ ಇದೆ, ಸೂಪರಾಗಿದೆ. ಎಲ್ಲ ಪ್ರತಿಯೊಂದು ಹಣ್ಣಿನ ಗಿಡಗಳು, ಟೀಕು, ತೆಂಗು, ಈ ರೀತಿ 180 ಮರ. ನೋಡಿ ಯಾವ ರೀತಿ ಇದೆ ಟೀಕ್ ಮರ. 180 ಗಿಡನೇ ಎಲ್ಲ ಇದೇ ರೀತಿ ಇದೆ. ಎಲ್ಲ ಕಟ್ಟಿಂಗ್ ಬಂದ್ಬಿಟ್ಟೈತೆ. ಇದು ಗಿಡ ಬೆಳೆಸ್ತಾರೆ, ನರ್ಸರಿ ಮಾಡ್ಕೊಂಡಿದ್ದಾರೆ ಇವರೇನೆ. ನೋಡಿ ಯಾವ ರೀತಿ ಇದೆ ಮರ. ಕಟ್ಟಿಂಗ್ ಎಲ್ಲ ನಂಬರ್ ಹಾಕ್ಬಿಟ್ಟಿದ್ದಾರೆ. ಕಟ್ಟಿಂಗ್ ಬಂದೈತೆ. ಜಾಗ ಮಾತ್ರ ಸಖತ್ತಾಗಿದೆ. 4 ಬೋರ್ಗಲ್ಲು, ಒಳ್ಳೆ ನೀರು, ಒಳ್ಳೆ ಬ್ಯೂಟಿಫುಲ್ ಲೊಕೇಶನ್ ಇದೆಲ್ಲ. ಸೌ ಗಿಡಗಳು ನೋಡಿ ಹರಿಯುತ್ತಿದೆ ಟೀಕ್ ಮರ ಒಳಗಡೆ ಎಲ್ಲ. ನೋಡಿ ನೀರು ಹೆಂಗೆ ಬೀಳ್ತೈತೆ. ಇದು ಒಂದೇ ಬೋರ್ಗಲ್ದು ನೀರು. 4 ಬೋರ್ಗಲ್ ಇದೇ ರೀತಿ, ಒಂದೇ ಬೋರ್ಗಲ್ದು ಇದೆ ನೀರು. ನೂರ 180 ಗಿಡ ಐತೆ ಈ ರೀತಿ ಟೀಕ್ ಮರ. ನೂರ 180 ಟೀಕು, ಒಂದು 100-150 ತೆಂಗು, ಇವೆಲ್ಲ ಸೌ ಗಿಡಗಳು. ಇದು ಒಂದು ಟೂರಿಸ್ಟ್ ಪ್ಲೇಸ್ ಏರಿಯಾ. ಈ ಏರಿಯಾ ಒಳಗೆ ನಿಯರ್ ಹತ್ರ ಇರುವಂಥ ಜಾಗ. ಮುಡುಕ್ತೆರೆ, ತಳಕಾಡು, ಟಿ ನರಸೀಪುರ, ಕೊಳ್ಳೇಗಾಲ, ಮಲೆ ಮಹದೇಶ್ವರನ ಬೆಟ್ಟ, ಒಳ್ಳೆ ಲೊಕೇಶನ್ನು, ಒಳ್ಳೆ ಏರಿಯೆ. 180 ಮರ ಈ ರೀತಿ ಎಲ್ಲ ಟೀಕು ಪ್ರತಿಯೊಂದವು ನೋಡಿ ಹೆಂಗಿದೆ ಟೀಕ್ ಮರ. ಒಂದು ವಾಚ್ಮ್ಯಾನ್ ಸಡ್ಡು, ಓನರ್ ಮನೆ, 150 ಕಡೆ 170 ತೆಂಗಿದೆ ಅಂತ. ಬೇರೆ ಬೇರೆ ಥರ ಹಣ್ಣಿನ ಗಿಡಗಳೆಲ್ಲ. ಇದು ಓನರ್ ಮನೆ. ಇದು ಅದು ಸೀಟ್ ಮನೆ, ಮೋಲ್ಡ್ ಮನೆ ಏನಿಲ್ಲ ನೋಡಿ. ಟೀಕು ಪ್ರತಿಯೊಂದಮ್ಮ ಯಾವ ರೀತಿ ಇದೆ. ಇದೆಲ್ಲ ಸೌ ಗಿಡಗಳು. ಹಲಸಿನ ಗಿಡ, ಮಾವು, ಜಮ್ನೆರ್ಲೆ,
ಎಲ್ಲ ಫಲ ಬರ್ತಾ ಇದೆ. ತೆಂಗು ಎಷ್ಟಿದೆ ಕೊಡ್ರಿ? ತೆಂಗು 150 ನೋಡಿ. ಎಲ್ಲ ಇದೆಲ್ಲ ಬೇರೆ ಸ್ಪೆಷಲ್ ರೀತಿ ಗಮ್ಮು, ಹಲಸು, ಮಾವು, ಹಲಸು ಮತ್ತು ಬೆಟ್ಟದಲ್ಲಿ ಬೇರೆ ಬೇರೆ ಥರ ಹಣ್ಣಿನ ಗಿಡಗಳೆಲ್ಲ, ಎಲ್ಲ ಪ್ರತಿಯೊಂದು ಗಿಡಗಳು, ಯಾವ ಗಿಡಗಳು ಇಲ್ಲ ಅನ್ನೋಂಗಿಲ್ಲ, ಎಲ್ಲ ಥರ ಗಿಡಗಳೈತೆ. ಟೀಕ್ ನೋಡಿದ್ರೆ ನನಗೆ ತುಂಬ ಇಷ್ಟ ಆಯ್ತೈತೆ. ಒಳ್ಳೆ ಟೂರಿಸ್ಟ್ ಪ್ಲೇಸ್ ಇದೆ, ಒಳ್ಳೆ ಲೊಕೇಶನ್ನು, ಎಲ್ಲ ರೆಡ್ ಮಣ್ಣು, ಫುಲ್ಲು ರೆಡ್ಡು ಜಾಗ ಮಾತ್ರ ಸೂಪರಾಗಿದೆ. 150 ತೆಂಗು, 180 ಟೀಕು, ಹಣ್ಣಿನ ಗಿಡಗಳು ನೋಡಿ, ಇದೆಲ್ಲ ಸೌ ಗಿಡಗಳು ನೋಡಿ, ಬಟರ್ ಫ್ರೂಟ್ಸು ಮತ್ತು ಎಲ್ಲ ಹಣ್ಣಿನ ಗಿಡಗಳೆಲ್ಲ, ಪ್ರತಿಯೊಂದು ರೀತಿಯ ಹಣ್ಣಿನ ಗಿಡಗಳು, ಇಂಬೆ, ಹಲಸು, ಮಾವು, ತಾರ್ ರೋಡ್ಗೆ ಅಟ್ಯಾಚ್ ಆಗಿರುವಂಥ ಜಾಗ ನೋಡಿ. ಮುಂದುಗಡೆ ಫ್ರಂಟಲ್ಲೆಲ್ಲ ಎಲ್ಲ ತೆಂಗು ಹಾಕ್ಬಿಟ್ಟಿದ್ದಾರೆ. ಜಾಗ ಮಾತ್ರ ಸೂಪರಾಗಿದೆ. ಒಳ್ಳೆ ರೆಡ್ ಸೇಲು, ಒಳಗೆ ನೀರು ಹತ್ರ ಇರುವಂಥ ಜಾಗ, ಒಳ್ಳೆ ಲೊಕೇಶನ್ನು, ಒಳ್ಳೆ ಟೂರಿಸ್ಟ್ ಪ್ಲೇಸ್ ಇರ್ರಿ ಇವೆಲ್ಲ. ಒಳ್ಳೆ ವಾಸ್ತುಕೋಸ್ಕರನೇ ಐತೆ ಲ್ಯಾಂಡು. ಇಲ್ಲೇನು ಮಾಡಬೇಕಾದ್ರೆ ಏನು ಫಸಲು ಬರ್ತಾಯಿದೆ ಅದನ್ನು ಉಪಯೋಗಿಸ್ಕೊಳ್ಳೋದು ಅಷ್ಟೇ. ರೋಡ್ ತೋರಿಸ್ತಾ ಇದ್ದೀನಿ ನೋಡಿದೆ. ರೋಡು, ಈ ರೋಡಿಗೆ ಹೆಚ್ಚು ಕಮ್ಮಿ ಒಂದು 200-250 ಅಡಿ ಬರ್ತದೆ. ರೋಡಿಗೆ ನೋಡಿ ಎಷ್ಟಾಗ್ಲೈತೆ. ರೋಡ್ ದೊಡ್ಡ ರೋಡು, ಜಾಗ ಮಾತ್ರ ಸೂಪರಾಗಿದೆ ನೋಡಿ. ಇವ್ರು ಕುಂಟೆ ಹೇಡ್ಲಾಕ್ 60,000 ಹೇಳ್ತಾ ಇದ್ದಾರೆ. ಕೂತ್ಕೊಂಡ್ರೆ ಹೆಚ್ಚು ಕಮ್ಮಿ ನೆಗೋಷಿಯಬಲ್ ಆಗುತ್ತಾ. ಡೈರೆಕ್ಟ್ ಪಾರ್ಟಿ, ಓನರು, ಲೀಗಲ್ ಡಾಕ್ಯುಮೆಂಟು, ಜನರಲ್ಲು ಪರ್ಚೇಸ್ ಮಾಡಿರುವಂಥ ಜಾಗ ಇದು.